ಧನುರ್ರಾಶಿ, ಮನೆಯಲ್ಲಿ ಹೆಣ್ಣು ಮಕ್ಕಳ ವಿಚಾರದಿಂದ ಗಲಾಟೆ ಆಗ್ತಕ್ಕಂಥದ್ದು. ಏನೋ ಸಲಹೆಯನ್ನು ಕೊಡ್ತಾರೆ, ಇನ್ಯಾವುದೋ ಅಪೇಕ್ಷೆಯನ್ನು, ಆಸೆಯನ್ನು ಅಥವಾ ಬಯಕೆಯನ್ನು ಮುಂದಿಡ್ತಾರೆ. ಅದನ್ನು ಈಡೇರಿಸಲಿಕ್ಕಾಗದಲೇ ಅಥವಾ ಸಮಯವನ್ನು ಕೇಳಿಯೋ ಇನ್ಯಾವುದೋ ಒಂದು ಕಾರಣವನ್ನು ಹೇಳಿಯೋ ಆ ಕೆಲಸವನ್ನು, ಅವರ ಆಸೆಯನ್ನು, ಆಕಾಂಕ್ಷೆಯನ್ನು ಮುಂದಾಕ್ತಕ್ಕಂಥದ್ದಿದೆಯಲ್ಲ, ಅದರಿಂದ ಜಗಳ ಆಗುತ್ತೆ. ನನ್ನ ಮಾತನ್ನು ಕೇಳಲಿಲ್ಲ, ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ, ಈ ರೀತಿ ಮಾತುಗಳು ಬಂದಾಗ ನೀವು ಜಗಳವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಆಗುತ್ತೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣ, ಆಸ್ತಿಯ ವಿಚಾರ ಏನಿದೆ ಅದೆಲ್ಲ ಗೊಂದಲಕ್ಕೆ ಕಾರಣವಾಗುತ್ತೆ. ಯಾವತ್ತೋ ಕೈಯಲ್ಲಿ ಸ್ವಲ್ಪ ಹಣ ಇದೆ ಅಂತ ಹೇಳಿ ಆಸ್ತಿಯನ್ನು ಕೊಂಡುಕೊಳ್ಳೋದಕ್ಕೆ ಮುಂದಾಗಿರ್ಬೋದು, ದಾಖಲಾತಿಗಳು ಇನ್ನೊಂದು ಮತ್ತೊಂದು ನಿಮಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಯಾಕಾದರೂ ಈ ವ್ಯವಹಾರಕ್ಕೆ ನಾನು ಕೈ ಹಾಕದೆ ಅನ್ನುವಷ್ಟು ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ. ದುರಾಸೆ ಇಲ್ಲದೆ ಇರತಕ್ಕಂತಹ ಕೆಲಸಗಳು ಸಂತೋಷವನ್ನು ಕೊಡುತ್ತೆ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೆ ಅದರಿಂದ ಒಳ್ಳೆಯದಾಗಬೇಕು ಅಂತಕ್ಕಂತಹ ಆಶಾಭಾವನೆ ಇರಲಿ, ಆದರೆ ಅದರಿಂದ ಬರುವಂಥದ್ದು ಎಲ್ಲವೂ ಕೂಡ ನನಗೇ ಆಗಬೇಕು, ನನಗೇ ದಕ್ಕಬೇಕು ಅಂತಕ್ಕಂತಹ ದುರಾಸೆ ಇದೆಯಲ್ಲ, ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಅದರ ಹಿಂದೆ ಬೇರೆ ಬೇರೆಯವರು ಕೆಲಸ ಮಾಡಿರ್ತಾರೆ, ಅವರಿಗೂ ಕೂಡ ಜೀವನ ಅನ್ನುವಂಥದ್ದೊಂದು ಇರುತ್ತಲ್ಲ, ಅವರ ಯೋಗಕ್ಷೇಮವನ್ನು ನೋಡಬೇಕಲ್ಲ, ಆ ದೃಷ್ಟಿಯಿಂದ ಅದು ಬೇಕಾಗತ್ತೆ ಅಂತ ಅರ್ಥ. ಸ್ವಭಾವದಿಂದ ಸ್ನೇಹಿತರಿಗೆ ಬೇಸರವಾಗ್ತಕ್ಕಂಥದ್ದು, ಯಾಕೆ ಬದಲಾವಣೆ ಆಗಲಿಲ್ವಲ್ಲ, ಯಾಕೆ ಈ ರೀತಿ ಸ್ವಭಾವ ಅನ್ನುವಂಥದ್ದು ಸ್ನೇಹಿತರು ಮಾತಾಡ್ಕೊಳ್ಳೋ ಹಾಗಾಗತ್ತೆ. ನಿಮ್ಮಿಷ್ಟಕ್ಕೆ ನೀವು ಸಂತೋಷವಾಗಿರೋದಕ್ಕೆ ಆಗದೇ ಇರತಕ್ಕಂತಹ ದಿವಸ. ಏನೋ ನಾನು ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಖಂಡಿತ ಅವಕಾಶಗಳು ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಹೆಚ್ಚು ಹಣವನ್ನು ಹೂಡಿಕೆ ಮಾಡುವ ಕಡೆಗೆ ಗಮನ ಕೊಡಬೇಡಿ ಅನ್ನುವಂಥದ್ದು ಸಾತ್ವಿಕವಾದ ಸಲಹೆ. ಇದನ್ನೂ ಮೀರಿ ಯಾವುದೋ ಜಾಹೀರಾತನ್ನು, ಯಾವುದೋ ವ್ಯಕ್ತಿಯ ಅಭ್ಯುದಯವನ್ನು ನೋಡಿ ನಾನೂ ಹಾಗೆ ಆಗ್ತೀನಿ ಅಂತಕ್ಕಂತಹ ಪ್ರಯತ್ನ ಇದೆಯಲ್ಲ, ಅದು ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಮನೆಯ ಸದಸ್ಯರಿಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ದಲೇ ಜಗಳ ಮಾಡ್ಕೊಳ್ತೀರಿ. ಏನೋ ಹೇಳಿರ್ತೀರಿ, ಯಾವುದೋ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿರ್ತೀರಿ, ಆದರೆ ಅದನ್ನು ಈಡೇರಿಸೋದಕ್ಕೆ ನಿಮ್ಮ ಹತ್ರ ಆಗದೇ ಇರತಕ್ಕಂಥದ್ದು, ಅದರಿಂದ ತೊಂದರೆ ಪಟ್ಕೋತೀರಿ, ಜಗಳ ಆಗತ್ತೆ ಎನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ಇದೆ, ಹಾಗಾಗಿ ಒಂದು ಲೆಕ್ಕದಲ್ಲಿ ಮನೆಗಿಂತ ಹೊರಗಡೆ ಚೆನ್ನಾಗಿರ್ತೀರಿ, ಸಂತೋಷವಾಗಿರ್ತೀರಿ ಅಂತ ಅರ್ಥ. ಆದರೆ ಅದರ ದುರುಪಯೋಗ ಆಗಬಾರ್ದು ಅನ್ನುವಂಥದ್ದು ಕೂಡ. ಮನೆಯವರನ್ನು ಸಮಾಧಾನ ಮಾಡೋದ್ರಲ್ಲೇ ಇಡೀ ದಿವಸ ಕಳೆದು ಹೋಗಿಬಿಡುತ್ತೆ. ಆದರೂ ಕೂಡ ಸರಿಯಾದಂತಹ ಒಂದು ಸಮಾಧಾನ ಅವರಿಗೆ ಆಗದೇ ಇರತಕ್ಕಂಥದ್ದು. ಸಂಜೆಯ ಹೊತ್ತಿಗೆ ಖರ್ಚು ಹೆಚ್ಚಾಗುವಂತಹ ಆತಂಕ ನಿಮ್ಮನ್ನು ಕಾಡುವಂಥದ್ದಿದೆ. ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಸಮಸ್ಯೆಯೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ತುಂಬ ಆತ್ಮೀಯರು ಅಂತ ಹೇಳಿ ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರ್ತೀರಿ, ಅವರಿಗೇನೋ ತೊಂದರೆ ಆಗುತ್ತೆ, ಅವರಿಗೇನೋ ಸಮಸ್ಯೆ ಆಗುತ್ತೆ. ಅದರಿಂದ ನಿಮಗೂ ಕೂಡ ಹಿನ್ನಡೆ, ಸಮಸ್ಯೆಗಳು, ತೊಂದರೆಗಳು, ಹಣದ ಖರ್ಚು ಇವೆಲ್ಲವೂ ಕೂಡ ಆಗುವಂಥದ್ದಿರುತ್ತೆ. ಸಂಜೆಯ ಹೊತ್ತಿಗೆ ಖರ್ಚು ಹೆಚ್ಚಾಗುವಂತಹ ಆತಂಕ ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಈ ದಿವಸದ ಆರಂಭ ಮಾತ್ರ ಸಂತೋಷವಾಗಿರುತ್ತೆ, ಆಮೇಲೆ ಸಮಯ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲವನ್ನೂ ಎದುರಿಸ್ತಕ್ಕಂತಹ ಧೈರ್ಯ ನಿಮಗೆ ಬರಲಿ. ಶುಭವಾಗಿ. ಕುಂಭರಾಶಿ, ಕುಟುಂಬದವರ ಹೊಗಳಿಕೆ ಏನಿದೆ, ಕುಟುಂಬದವರ ಒಂದು ಧೈರ್ಯದ ಮಾತೇನಿದೆ, ಅವರ ಸಹಕಾರದ ಸೂಚನೆ ಏನಿದೆ, ಅದು ನಿಮಗೆ ಒಂದಷ್ಟು ಪುಷ್ಟಿ ಕೊಟ್ಟ ಹಾಗಾಗತ್ತೆ. ನಿಮಗೆ ಅದು ಸ್ಫೂರ್ತಿಯಾಗುತ್ತೆ. ಅದರ ಆಧಾರದ ಮೇಲೆ ನೀವೆಲ್ಲ ಕೆಲಸಗಳನ್ನು ಮಾಡುವಂಥದ್ದು. ದಿನದ ವಾತಾವರಣವನ್ನು ಉತ್ತಮಗೊಳಿಸ್ಕೊಳ್ಬೇಕು. ಪ್ರತಿನಿತ್ಯವೂ ಕೂಡ ಸೂರ್ಯೋದಯ ಆಗುತ್ತೆ, ನಮ್ಮ ನಿತ್ಯದ ಕೆಲಸಗಳನ್ನು ಮಾಡ್ತೀವಿ, ವ್ಯವಹಾರಗಳನ್ನು ನೋಡ್ಕೊಳ್ತೀವಿ, ಎಲ್ಲವೂ ಆಗುತ್ತೆ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಮತ್ತೆ ಮಲಗ್ತೀವಿ, ಮಾರನೇ ದಿನ ಆಗುತ್ತೆ. ಹೀಗೆ ದಿನ ಕಳೆಯುವಂಥದ್ದಿರುತ್ತೆ. ಆದರೆ ಪ್ರತಿಯೊಂದು ಕ್ಷಣವನ್ನೂ ಕೂಡ ನಾವು ಬಹಳ ಹೊಸತಾಗಿ ನೋಡಬೇಕಾದಂಥದ್ದು. ಜೊತೆಗೆ ಆ ದಿವಸವನ್ನು ಉತ್ತಮಗೊಳಿಸಬೇಕು. ಇರತಕ್ಕಂತಹ ಸಮಯವನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡೋದಕ್ಕೆ ನಮ್ಮ ಪ್ರಯತ್ನವೂ ಕೂಡ ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದಾಗುತ್ತೆ. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಿ. ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನು ಹಾಕಿ ಹಣದ ಖರ್ಚು ಅಥವಾ ಹಣದ ಅಗತ್ಯತೆ ನಿಮಗೆ ತುಂಬ ಇರುವಂತಹ ದಿವಸವಾಗುತ್ತೆ. ಅದನ್ನು ಸರಿಯಾಗಿ ಸೂಕ್ತವಾಗಿ ನೀವು ವಿನಿಯೋಗ ಮಾಡಿಕೊಳ್ಳದೇ ಇದ್ದರೆ ಆರ್ಥಿಕವಾಗಿ ಬೇರೆಯವರ ಮುಂದೆ ಕೈ ಚಾಚಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದು. ಆ ಸೂಕ್ಷ್ಮ ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು. ನಿಮ್ಮ ಮುಗ್ಧವಾದಂತಹ ಮನಸ್ಸು ಬೇರೆಯವರಿಗೆ ಸಹಾಯವನ್ನು ಮಾಡಬಹುದು ಅನ್ನುವಂಥದ್ದು. ನಿಮ್ಮ ದೇಹದಲ್ಲಿ ಏನೋ ಒಂದು ರೀತಿಯ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಅದು ತನ್ನಿಂದ ತಾನೇ
ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಯಾವುದೋ ಕೆಲವು ಸಮಸ್ಯೆಗಳು ಅಡ್ಡಿಗಳು ಬಂದಾಗ ಅದನ್ನು ನಾವು ಸವಾಲುಗಳಾಗಿ ಸ್ವೀಕರಿಸಿ ಅದನ್ನು ಎದುರಿಸ್ತಕ್ಕಂತಹ ಮನಃಶಕ್ತಿ ಏನಿದೆ, ಎದುರಿಸ್ತಕ್ಕಂತಹ ಮನೋಭಾವ ಏನಿದೆ, ಅದು ನಿಮಗೆ ವಿಶೇಷವಾಗಿ ಈ ದಿವಸ ಸಿಗ್ತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆಯಿಂದ ನಿಮಗೆ ಎಲ್ಲ ರೀತಿಯ ಶಕ್ತಿ ಸಿಗಲಿ, ಸಾಮರ್ಥ್ಯ ವೃದ್ಧಿಯಾಗಲಿ, ಶುಭವಾಗಿ. ಮೀನರಾಶಿ, ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ನಿಮಗೆ ಒಂದಷ್ಟು ಆತಂಕಕ್ಕೆ ಕಾರಣವಾಗುತ್ತೆ. ಗ್ರಹಗತಿಯ ದೃಷ್ಟಿಯಿಂದ ನಿಮಗೂ ಕೂಡ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಬಹುದು ಅನ್ನುವಂತಹ ಸೂಚನೆಗಳು, ಅನಗತ್ಯವಾದಂತಹ ಕೆಲಸಗಳು ನಿಮಗೆ ಮಾರಕವಾಗುತ್ತೆ. ಆದರೆ ಅದನ್ನು ಗಮನಿಸ್ಕೊಳ್ಬೇಕು. ಅದರಿಂದ ತೊಂದರೆ ಆಗುವವರೆಗೂ ಕೂಡ ನಿಮಗೆ ಅದು ಗೊತ್ತೇ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಆಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನುವಂತಹ ಮಂತ್ರ ಜಪ ನಿಮ್ಮದಾಗಿರಬೇಕು. ಅಂದರೆ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾದಂಥದ್ದು. ದೈನಂದಿನ ಕೆಲಸ ಕಾರ್ಯಗಳಿಗೆ ಏನೂ ತೊಂದರೆ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು, ಗಮನಿಸ್ಕೊಳ್ಬೇಕು. ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನ ತಾತ್ಸಾರ ಮಾಡಿ ಇಡೀ ದಿವಸವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದಿದೆ. ಆ ರೀತಿ ಆಗೋದಕ್ಕೆ ಅವಕಾಶ ಬೇಡ. ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆ, ಏನೋ ಬೇಸರ ಆಗ್ತಕ್ಕಂಥದ್ದು, ಆತ್ಮೀಯರ ಜೊತೆಯಲ್ಲಿ ಮನಸ್ತಾಪವಾಗುತ್ತೆ, ಬೇಸರವಾಗುತ್ತೆ. ಇದಕ್ಕೆಲ್ಲ ಅವಕಾಶಗಳು ಹೆಚ್ಚಾಗಿದೆ. ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಸರಿಯಾದಂತಹ ರೀತಿಯಲ್ಲಿ ವಿಮರ್ಶೆ ಮಾಡಿ ಆ ವಿಚಾರಗಳನ್ನು ಪರಿಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು, ಆದಷ್ಟು ಮಾತನ್ನು ಕಡಿಮೆ ಮಾಡುವಂಥದ್ದು, ಜಗಳಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ. ಅದನ್ನು ಅನುಸರಿಸ್ಬಿಟ್ರೆ ನಿಮಗೆ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಆ ನಿರ್ವಿಘ್ನತೆ ಅನ್ನುವಂಥದ್ದು ನಿಮ್ಮ ಪರವಾಗಿರಲಿ. ಶುಭವಾಗಿ.